ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ಕನಿಕಾ ಲವರ್ ಫ್ಯಾಮಿಲಿಯನ್ನು ಮನೆ ಕರೆಸಬೇಕು ಅಂತ ಯೋಚನೆ ಮಾಡಿದೆ. ಅದನ್ನು ಕಾಮತ್ ಹತ್ರ ಹೇಳ್ತಾರೆ. ಕಾಮತ್ ಕೂಡ ಅದಕ್ಕೆ ಒಪ್ಕೋತಾರೆ. ನಂತರ ಕನಿಕಾ ಮುಂದೆ ಬಂದಂಥ ಭಾಗ್ಯ ಈ ಚೆಕ್ಕಲ್ಲಿ ನಿನ್ನ ಹೆಸರಿತ್ತು ತಗೋ ಅಂತ ಚೆಕ್ಕನ್ನು ಕೊಟ್ಟು ನಿನ್ನ ಲವರ್ ಮನೆಯವರನ್ನು ನಾಳೆ ಮನೆ ಕರೆಸು ಅಂತಾರೆ. ಈ ಕಡೆ ನಿನ್ಗೆ ಯಾಕೆ ಈ ಹುಸಾಬರಿ ಎಲ್ಲ ಸುಮ್ಮನೆ ಇರ್ತೀಯಾ ಅಂತ ಹೇಳಿ ಕನಿಕಾ ಹೇಳಿದಾಗ ಮಾವನೇ ಹೇಳಿದ್ದು ಅಂತ ಹೇಳಿ ಭಾಗ್ಯ ಹೇಳಿದಾಗ ಕನಿಕಾಗೆ ಶಾಕ್ ಆಗುತ್ತೆ. ಅಪ್ಪಂಗೂ ಕೂಡ ಗೊತ್ತಾಗೋಯ್ತು ಅಂತ ಹೇಳಿ ನಿಜವಾಗ್ಲೂ ನೀವು ಮದುವೆ ಆಗಬೇಕು ಅನ್ನೋ ಯೋಚನೆನೇ ಇರೋದಾದ್ರೆ ನಾಳೆ ಮನೆ ಕರ್ಕೊಂಡು ಬಾ ಅಂತ ಹೇಳಿ ಭಾಗ್ಯ ತಿಳಿಸ್ತಾರೆ. ಇತ್ತ ಕಡೆ ಕನಿಕಾ ಅಕ್ಷತಾ ಹತ್ರ ಹೋಗಿ ಈ ವಿಷಯ ಹೇಳಿದಾಗ ಸರಿ ಆಯಿತು ಕರ್ಕೊಂಡು ಹೋಗು, ಆದಷ್ಟು ಬೇಗ ನೀವಿಬ್ರು ಒಂದಾಗಬಹುದಲ್ವಾ ಅಂತ ಹೇಳಿದಾಗ ವೈಭವ್ ನಿನ್ನ ಸಂಬಂಧಿಕ ಅಂತ ಗೊತ್ತಾದರೆ ಆದಿಬ್ರು ಮತ್ತೆ ಭಾಗ್ಯ ಒಪ್ಕೊಳ್ಳೋದಿಲ್ಲ ಅಂದಾಗ ಪರವಾಗಿಲ್ಲ, ಅವ್ರನ್ನ ಒಪ್ಪಿಗೆ ಯಾರಿಗೆ ಬೇಕು, ಕಾಮತ್ ಅಂಕಲ್ ಒಪ್ಕೊಂಡ್ರೆ ಸಾಕಲ್ಲ, ಅವ್ರು ಒಪ್ಕೋತಾರೆ ಬಿಡು ಮೀನಾಕ್ಷಿ ಅತ್ತೆ ಮತ್ತೆ ಕಾಮತ್ ಅಂಕಲ್ ಅಂತ ಹೇಳಿ ಅಕ್ಷತಾ ಹೇಳ್ತಾರೆ. ಇತ್ತ ಕಡೆ ವೈಭವ್ ಕೆಟ್ಟವನು ಅನ್ನೋ ವಿಷಯವನ್ನ ಮನದಟ್ಟು ಮಾಡೋದಕ್ಕೆ ಭಾಗ್ಯ ಎಲ್ಲರ ಮುಂದೆ ಪ್ಲಾನನ್ನು ಮಾಡಿಕೊಂಡು ಸಿದ್ಧವಾಗಿದ್ದಾರೆ. ಇತ್ತ ಕಡೆ ತನ್ನ ಮಗಳು ಕೆಫೆಲಿ ಕೆಲಸ ಮಾಡ್ತಿದ್ದಾಳೆ ಅನ್ನೋ ವಿಷಯ ಫ್ರೆಂಡಿನ ಮುಖಾಂತರ ಭಾಗ್ಯಗೆ ಗೊತ್ತಾಗುತ್ತೆ. ಮೊದಲು ಹೋಗಿ ಮಗಳನ್ನ ಕರ್ಕೊಂಡು ಬರಬೇಕು ಅಂತ ಅದಿ ಜೊತೆ ಕೆಫೆಗೆ ಹೋಗ್ತಿದ್ರೆ ಅದೇ ಕೆಫೆಗೆ ಶ್ರೇಷ್ಠ ಲಾಯರ್ ಜೊತೆ ಎಂಟ್ರಿ ಕೊಟ್ಟಿದ್ದಾಳೆ. ಶ್ರೇಷ್ಠ ಎಂಟ್ರಿ ಕೊಡ್ತಿದ್ದಾಗನೇ ತನ್ವಿಗೆ ಅಚ್ಚರಿ ಆಗುತ್ತೆ, ಇವ್ರು ಯಾಕೆ ಇಲ್ಲಿಗೆ ಬಂದರು ಅಂತ ಹೇಳಿ. ನಂತರ ಮರೆಯಲ್ಲಿ ನಿಂತು ಎಲ್ಲವನ್ನ ಕೂಡ ಕೇಳಿಸ್ಕೊತಿದ್ದಾರೆ. ಅಲ್ಲಿ ಶ್ರೇಷ್ಠ ಲಾಯರ್ ಹತ್ರ ಯಾಕೆ ತಾಂಡವ್ ಮಾತನ್ನು ಕಟ್ಕೊಂಡು ನಮ್ಮನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಬಂದಿದ್ರ, ಖಂಡಿತ ತಾಂಡವ್ ಮಾತನ್ನ ಕಟ್ಕೋಬೇಡಿ, ಅವ್ನು ಎಲ್ಲರನ್ನ ಕೂಡ ಮನೆಯಿಂದ ಆಚೆ ಹಾಕಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾನೆ, ನಾನು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ, ನಮಗೆ ಮನೆ ಬೇಕೇ ಬೇಕು ಅಂತ ಶ್ರೇಷ್ಠ ಹೇಳ್ತಾರೆ. ನೀವು ತಾಂಡವ್ ಜೊತೆ ಸೇರಿಕೊಂಡ್ರೆ ಖಂಡಿತ ನಿಮಗೂ ಒಳ್ಳೇದಾಗತ್ತೆ ಅಂತ ಲಾಯರ್ ಹೇಳಿದಾಗ ಬೇಡ, ಅವ್ನು ಸಾವಾಸನೇ ಬೇಡ, ಅವನು ತನ್ವಿಯನ್ನು ದಾಳ ಮಾಡಿಕೊಂಡು ತನ್ನ ಕೆಲಸವನ್ನು ಸಾಧಿಸ್ಕೊತಿದ್ದಾನೆ, ಯಾವುದೇ ಕಾರಣಕ್ಕೂ ಅವನಿಗೆ ನಾನು ಸಪೋರ್ಟ್ ಮಾಡೋದಿಲ್ಲ, ಮನೆ ಬೇಕೇ ಬೇಕು, ನಮ್ಮತ್ತೆ ನಾವು ಎಲ್ಲರೂ ಕೂಡ ಇರಲೇಬೇಕು ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ. ಆ ಮಾತನ್ನು ಕೇಳಿಸ್ಕೊಂಡಂತ ತನ್ವಿ ಏನಿದು ಡ್ಯಾಡಿ ಇಷ್ಟೊಂದು ಕೆಟ್ಟವರ, ಗೊತ್ತೇ ಇರಲಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ, ಈ ಶ್ರೇಷ್ಠ ಆಂಟಿನೇ ಸುಳ್ಳು ಹೇಳ್ತಿರ್ಬೋದು ಅಂದ್ಕೊಂಡು ಅವರು ಮುಂದೆ ಬಂದು ನಿಂತು ಏನು ಆಂಟಿ ಈ ರೀತಿ ಮೋಸ ಮಾಡೋದಕ್ಕೆ ಹೇಗೆ ಮನಸ್ಸು ಬರುತ್ತೆ ನಿಮಗೆ, ಬರೀ ಕೆಟ್ಟದ್ದು ಮಾಡೋದೇನ ಇನ್ನೊಬ್ರಿಗೆ, ನಾನಂತೂ ಯಾರಿಗೂ ಕೆಟ್ಟದ್ದು ಮಾಡಲ್ಲ, ಆ ರೀತಿ ಇದ್ರೆ ಮುಖ ಎತ್ಕೊಂಡು ತಿರ್ಗಾಡೋದಿಲ್ಲ, ನಿಮಗೆ ನಾಚಿಕೆ ಆಗಬೇಕು ಅಂತ ಹೇಳಿ ಶ್ರೇಷ್ಠವಾಗಿ ಅವಮಾನ ಮಾಡ್ತಾಳೆ ತನ್ವಿ. ಹಾಗಾಗಿ ಕೋಪ ಮಾಡ್ಕೊಂಡಂತ ಶ್ರೇಷ್ಠ ತನ್ವಿ ಕೆನ್ನೆಗೆ ಬಾರಿಸೋದಕ್ಕೆ ಮುಂದಾದಾಗ ಅಲ್ಲಿ ಭಾಗ್ಯ ಎಂಟ್ರಿ ಕೊಟ್ಟಿದ್ದೆ. ಶ್ರೇಷ್ಠನ ತರಾಟಕ್ಕೆ ತಗೋತಾರೆ. ಇತ್ತ ಕಡೆ ಮೀನಾಕ್ಷಿ ಅವರು ಆದಿನನ್ನ ಕೈ ತಪ್ಪಿ ಹೋಗ್ತಿದ್ದಾನೆ, ನನ್ನ ಅಸ್ತಿತ್ವ ಕಳೆದು ಹೋಗ್ತದೆ, ನನ್ನ ಮಾತ್ರ ಅಲ್ಲ ಮಾವ ಕನಿಕಾ ನಂದು ಎಲ್ಲರ ಅಸ್ತಿತ್ವ ಕಳೆದು ಹೋಗುತ್ತೆ, ಇಲ್ಲ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಅಂದ್ಕೊಂಡಿದ್ದೆ. ಮೀನಾಕ್ಷಿ ರೆಬೆಲ್ ಆಗ್ತಿದ್ದಾರೆ. ಆದಿ ವಿಷಯದಲ್ಲಿ ಈ ಮೀನಾಕ್ಷಿ ಯಾವುದೋ ರೀತಿಯಲ್ಲಿ ನಿಜವಾಗ್ಲೂ ಪೊಸೆಸಿವ್ ಆಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಆದಿಗೂ ಮತ್ತೆ ಮೀನಾಕ್ಷಿ ನಡುವೆ ಇರ್ತಕ್ಕಂಥ ಸಂಬಂಧ ಏನು ಅಡಗಿದೆ ಆ ಕತ್ತಲ ಕೋಣೆಯಲ್ಲಿ, ಆದಿ ಬಗೆಗಿನ ದೊಡ್ಡ ರಹಸ್ಯ ಅಡಕಿ ಕೂತಿದ್ಯಾ, ಏನಿರ್ಬೋದು ಆ ರಹಸ್ಯ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್.